ಮೇಡಮ್ ಅನಿಕಾ ಅನಿಕಾ ಒಳಗವಳೆ, ಇದಕ್ಕೆ ಕರಿತೀನಿ. ಇಲ್ಲ ಮೇಡಮ್ ಪರವಾಗಿಲ್ಲ, ಆಲ್ರೆಡಿ ಪೇ ಆಗಿದೆ, ನೀವೇ ಅವ್ರು ಕೊಟ್ಬಿಡಿ. ಅನಿಕಾ 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 ಎದ್ದೇಳಿ, ಏನಾಯ್ತು? ಅನಿಕಾ ಅನಿಕಾ ಎದ್ದೇಳ. ಅನಿಕಾ 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 ಎದ್ದೇಳ. ಅನಿಕಾ ಅನಿಕಾ ಋಷಿನ ನನ್ನಿಂದ ಕಿತ್ಕೊಳಕ್ ನಾನು ಬಿಡಲ್ಲ. ಋಷಿ, ನನ್ನ ಬಿಟ್ಟು ಹೋದ್ಯಾ? ನನ್ನಿಂದ ದೂರ ಹೋಗ್ತಿದ್ಯಾ ಋಷಿ? ಕಮಲಿನ ಎಂಗೇಜ್ಮೆಂಟ್ ಕೂಡ ಮಾಡ್ಕೋತಿದ್ಯಾ? ನೀನಿಲ್ದೇ ಇರೋ ಲೈಫ್ ನನಗೆ ಬೇಡ ಋಷಿ. ನಾನು ಸಾಯ್ತೀನಿ, ನಾನು ಸತ್ತು ಹೋಗ್ತೀನಿ ಋಷಿ. ನಿಂಗೆ 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 ಬಾಯಲ್ಲಿ. ಅನಿಕಾ 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 ಕಣ್ಮುಚ್ಬೇಡ. ಅನಿಕಾ ನಿಂಗೇನು ಆಗಕ್ಕಿಲ್ಲ, ಎದ್ದೇಳ. ಅನಿಕಾ ಅನಿಕಾ ಏಯ್, ನನ್ನ ಮುಟ್ಬೇಡ. ಡೋಂಟ್ ಟಚ್ ಮೀ. ಬಿಡು ನನ್ನ. ಅನಿಕಾ ಅನಿಕಾ ನಿಂಗೇನು ಆಗಲ್ಲ, ಕಣ್ಬಿಡು. ಅನಿಕಾ ಕೆಸರಿನ ಕಮಲಿ, ಕೊನೆಗೂ ನೀನೇ ಗೆದ್ಬಿಟ್ಟಿಯಲ್ಲ. ಈ ಅವಮಾನ ತಡೆಯಕ್ಕಾಗ್ದೆ ನಾನು ಸಾಯ್ತೀನಿ. ಕಮಲಿ ಅವ್ರ ಹತ್ರ ಮಾತಾಡುವಾಗಲೇ ಏನಾದರೂ ಒಂದು ಅಡ್ಡಿ ಬರುತ್ತೆ. ನೆನ್ನೆನೂ ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಪೂರ್ತಿಯಾಗಿ ತಿಳ್ಕೊಳ್ದೆ ನಂಗೆ ಸಮಾಧಾನನೇ ಇಲ್ಲ. ಈ ಕನ್ಫ್ಯೂಷನ್ನಲ್ಲಿ ಹೇಗೆ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ? ನೋ, ದಿಸ್ ಇಸ್ ನಾಟ್ ಲೈಕ್ ಹೌ ಐ ವಾಂಟೆಡ್ ಟು ಬಿ. ಕಮಲಿ ಅವರು ಪೂರ್ತಿ ಮನಸ್ಸಿಂದ ನನ್ನ ಮದುವೆ ಆಗಬೇಕು. ಅದಕ್ಕೆ ಇವತ್ತು ಡೈರೆಕ್ಟ್ ಆಗಿ ನನ್ನ ಪ್ರೀತಿ ಮಾಡ್ತೀರಾ? ಈ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಓಕೆ ಅಲ್ವಾ ಅಂತ ಕೇಳ್ತೀನಿ. ರಿಷಿ, ಅಜ್ಜಿ, ಯಾರು ಕಾಣಿಸ್ತಿಲ್ಲ, ಎಲ್ಲ ಹೊರಗೋಗಿದ್ದಾರಾ? ಎಲ್ಲ ಅಂದ್ರೆ ಚಂದ್ರು ಎಂಗೇಜ್ಮೆಂಟ್ಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಕ್ ಹೋಗಿದ್ದಾನೆ. ಇನ್ನು ನಿಂಗಿ ರಚನಾ ಬಟ್ಟೆ ಪರ್ಚೇಸ್ ಮಾಡಕ್ ಹೋಗಿದ್ದಾರೆ. ಇನ್ನು ಕಾಮಿನಿ ಊರ್ಮಿಳಾ ಬೆಳಗ್ಗೆನೆ ಕಪ್ಪು ಬಟ್ಟೆ ಹಾಕೊಂಡು ಎಲ್ಲೋ ಹೋಗಿರ್ತಾರೆ. ಎಲ್ಲಿಗೆ ಅಂತ ಅವರು ಹೇಳಿಲ್ಲ. ಏನೋ ಅಜ್ಜಿ, ಬೇಕಂತಾನೆ ಆಡ್ಕೊಂತಿದ್ದೀರೋ ಏನೋ. ಎಲ್ರ ಬಗ್ಗೆನೂ ಹೇಳಿ ನಮ್ಮವ್ರ ಬಗ್ಗೆನೇ ಹೇಳಿಲ್ಲ. ಏನ್ ಋಷಿ, ನಿಮ್ಮವ್ರ ಬಗ್ಗೆ ಏನು ಹೇಳಿಲ್ಲ ಅಂತ ಗೊಣಕೊಳ್ತಾ ಇದೆಯಾ? ಅಯ್ಯೋ, ಹಾಗೇನಿಲ್ಲ ಅಜ್ಜಿ. ಗೊತ್ತು ಕಣಪ್ಪ, ಸುಮ್ಮನೆ ನಿನ್ ಕಾಲು ಎಳಿತಾ ಇದ್ದೆ ಅಷ್ಟೇ. ಕಮಲಿ ರೂಮಲ್ಲಿದ್ದಾಳೆ, ಹೋಗಿ ಮಾತಾಡ್ಸು. ನಾನು ಆಶ್ರಮಕ್ಕೆ ಹೋಗಿ ಗುರುಗಳ ಹತ್ರ ನಾಳೆ ಎಂಗೇಜ್ಮೆಂಟ್ಗೆಲ್ಲ ವ್ಯವಸ್ಥೆ ಆಗಿದೆ, ತಪ್ಪದೆ ಬನ್ನಿ ನಾಳೆ ಅಂತ ಹೇಳ್ಬಿಟ್ಟು ಬರ್ತೀನಿ. ನಿಮ್ಮಿಬ್ಬರಿಗೂ ಈಗಲಾದರೂ ಪ್ರೈವೇಸಿ ಸಿಕ್ತಲ್ಲ ಮಾತಾಡೋಕ್ಕೆ, ಹೋಗಿ ಮಾತಾಡ್ಸು. ಫಸ್ಟ್ ಏಡ್ ಮಾಡಿ ಅವಳಿಗೆ.
ರಿಷಿ, ನೀನ್ ನನ್ನವನು, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ಸ್ಟಾಪ್ ದಿಸ್ ನಾನ್ ಸೆನ್ಸ್. ಸಾಯ್ಬಾರ್ದು ಅಂತ ತುಂಬಾ ಕೇರ್ಫುಲ್ ಆಗಿ ಕೈ ಕಟ್ ಮಾಡ್ಕೊಂಡಿದ್ಯಲ್ವಾ? ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಏನ್ ಹಾಗೆ ನೋಡ್ತೀರಾ ಕಮಲಿ ಅವರೇ? ಅವಳು ಕೈ ಕಟ್ ಮಾಡ್ಕೊಂಡು ಮೂರ್ಛೆ ಹೋಗ್ತಾಳ, ಅದು ನೀವು ನಂಬ್ತೀರಾ? ಸರ್, ಅನಿಕಾಗೆ ಈಗೇನು ಮಾತಾಡಬೇಡಿ. ನೀವು ತಲೆಯಲ್ಲಿ ತುಂಬಿಕೊಂಡಿರೋ ಸುಳ್ಳುಗಳನ್ನ ನಿಮ್ ಕಣ್ಮುಂದೆನೆ ನಿಜ ಮಾಡ್ತೀನಿ. ಅನಿಕಾ, ಕಾರಿಂದ ಕೆಳಗಿಳಿ. ನೋ ರಿಷಿ, ಐ ಕಾಂಟ್, ನನ್ನಿಂದ ಆಗ್ತಿಲ್ಲ. ಬಾಯಿ ಮುಚ್ಕೊಂಡು ಕೆಳಗಿಳಿ. ರಿಷಿ, ನನಗ್ ತಲೆ ಸುತ್ತೋ ಹಾಗಾಗ್ತಿದೆ, ಆಗ್ತಿಲ್ಲ. ಸರ್, ಬನ್ನಿ ಸರ್, ಆಸ್ಪತ್ರೆ ಕರ್ಕೊಂಡು ಹೋಗುಮ್ಮ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಕಮಲಿ ಅವರೇ? ನೀನಾಗಿ ನೀನ್ ಇಳಿತ್ಯಾ ಅಥವಾ ನಾನೇ ಕೈ ಎಳೆದು ಇಳಿಸ್ಬೇಕಾ? ರಿಷಿ, ರಿಷಿ, ನೀವೇನ್ ನನ್ನ ಫುಟ್ಬಾಲ್ ಅನ್ಕೊಂಡಿದ್ದೀರಾ? ಸುಮ್ಮನೆ ಇದೀನಿ ಏನ್ ಮಾತ್ರಕ್ಕೆ ಎಲ್ಲ ಒಪ್ಕೊಂಡಿದೀನಿ ಅಂತಲ್ಲ ಕಮಲಿ ಅವರೇ. ಇವಳು ಎಂತವಳು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀವು ಮನೆಯಲ್ಲಿ ಕೂಗ್ಕೊಂಡಾಗೆ ನಾನು ನಿಮ್ಮನ್ನ ತಡಿಬೋದಾಗಿತ್ತು. ಆದ್ರೆ ನೀವು ನನ್ನ ತಪ್ಪು ತಿಳ್ಕೋಬಾರ್ದು, ನಿಮ್ಮ ಮನ್ಸಿಗೆ ಹರ್ಟ್ ಆಗಬಾರ್ದು ಅಂತ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡೆ. ಆದ್ರೆ ಒಂದ್ಸರಿ ಇಬ್ರಿಗೂ ಬೇಕು, ಇನ್ನೊಂದ್ಸಲಿ ಒಬ್ರಿಗೆ ಬೇಕು, ಇನ್ನೊಬ್ರಿಗೆ ಬೇಡ. ಏನ್ ಆಟ ಅನ್ಕೊಂಡಿದ್ದೀರಾ? ನನ್ನ ಲೈಫ್ ಜೊತೆ ಆಟ ಆಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಲ್ಲ, ಒಬ್ಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ರಿಷಿ, ಐ ಕ್ಯಾನ್ ಎಕ್ಸ್ಪ್ಲೇನ್. ಅದ್ ಯಾಕೆ ಹೀಗ್ ಮಾಡ್ದೆ ಅಂದ್ರೆ? ಶಟ್ ಅಪ್ ಅನಿಕಾ, ಶಟ್ ಅಪ್. ನಿನ್ನ ಹತ್ರ ವಾದ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲ. ನನ್ನ ಮಾತು ಕೇಳಬೇಕಾದವ್ರೆ ನನ್ನ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಸರ್, ಆಸ್ ಅ ಲೆಕ್ಚರರ್ ಒಬ್ಬ ಸ್ಟೂಡೆಂಟ್ಗೆ ಹೀಗಾಗಿರೋದನ್ನ ನೋಡ್ತಾ ನಿಲ್ಲೋದಕ್ಕಾಗ್ಲಿಲ್ಲ. ನೀನ್ ಮರ್ತಿದ್ಯಾ ಅನ್ಸುತ್ತೆ ಅನಿಕಾ, ನನ್ನ ಕೆರಿಯರ್ನಲ್ಲಿ ಈ ಥರ ಸೂಸೈಡ್ ಕೇಸ್ಗಳನ್ನ ತುಂಬಾ ನೋಡಿದ್ದೀನಿ. ಈ ಥರ ಮಾಡೋದು ತುಂಬಾ ತಪ್ಪು ಅಂತಾನೂ ಹೇಳಿದ್ದೀನಿ. ಆಗೆಲ್ಲ ಅವ್ರ ಮನಸ್ಸಲ್ಲಿರೋ ಕಷ್ಟಗಳನ್ನ ಹೇಳ್ಕೊಂಡಾಗ ತುಂಬಾ ಬೇಜಾರಾಗೋದು. ಅವ್ರಿಗೆ ಧೈರ್ಯ ತುಂಬಿ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿ ಬರ್ತಿದ್ದೆ. ಆದ್ರೆ ನಿನ್ನ ನೋಡಿದ್ರೆ ಬರೀ ಕೋಪ ಬರ್ತಿದೆ. ಯಾರಾದ್ರೂ ನಿಜವಾಗ್ಲೂ ಬದುಕಲೇಬಾರ್ದು ಅಂತ ಡಿಸೈಡ್ ಮಾಡಿ ಹೇಗೆ ಕೈ ಕಟ್ ಮಾಡ್ಕೊಂತಾರೆ, ಅಥವಾ ಬೇರೆಯವ್ರಿಗೆ ಹೆದರ್ಸೋದಕ್ಕೋಸ್ಕರ ಹೇಗೆ ಕೈ ಕಟ್ ಮಾಡ್ಕೊಂತಾರೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನಿಕಾ.
ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ನಿಮ್ಮನ್ನ ನಂಬ್ಕೊಂಡಿದ್ದೀನಿ, ಕೈ ಬಿಡಬೇಡಿ. ಬರೀ ನೀವು ನನ್ನನ್ನು ನಂಬ್ಕೊಂಡ್ರೆ ಸಾಲಲ್ಲ. ನನ್ಗೆ ಅರ್ಥ ಆಗಲಿಲ್ಲ. ನಿಮ್ಮ ಕೆಲಸ ಸಲೀಸಾಗಬೇಕು ಅಂದರೆ ನಿಮ್ಮ ಸಹಾಯ ಬೇಕು. ಅರ್ಥ ಆಯ್ತು. ಸದ್ಯಕ್ಕೆ ಈಗ ನನ್ನ ಹತ್ರ ಇರೋದು ಇಷ್ಟೇ. ಇದು ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ನಾನು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದು ಕಡಿಮೆ ಏನಿಲ್ಲ, 50,000ಕ್ಕಿಂತ ಜಾಸ್ತಿ ಇದೆ. ಕೆಲಸ ಎಲ್ಲ ಆದಮೇಲೆ ಇದಕ್ಕಿಂತ ಇನ್ನೂ ಜಾಸ್ತಿ ಸಿಗತ್ತೆ. ಪ್ಲೀಸ್ ನಂಬಿಕೆ ಇಟ್ಟು ಮೊದಲು ಕೆಲಸ ಮುಗಿಸ್ಕೊಡಿ. ಸರಿ, ತುಂಬ ವರ್ಷದ ಮೇಲೆ ಬಂದಿದ್ದೀರಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗಲ್ಲ. ನಮಸ್ಕಾರ. ಈ ಸಲ ನನ್ನ ಬತ್ತಳಿಕೆಯಲ್ಲಿ ಇಲ್ಲದೆ ಇರೋ ಬಾಣನ ಸೃಷ್ಟಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕಮಲಿ ಅವರೇ, ಕೇವಲ ಮನೆಯವ್ರ ಒತ್ತಾಯಕ್ಕೆ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರ ನೀವು? ಹಾಗೇನಾದ್ರು ಇದ್ರೆ ಆನೆಸ್ಟಾಗಿ ನನ್ನ ಹತ್ರ ಹೇಳ್ಬಿಡಿ ಕಮಲಿ ಅವರೇ. ನಾನೇ ನಮ್ಮ ಮನೆಯವ್ರ ಹತ್ರ ಹೇಳಿ ಎಂಗೇಜ್ಮೆಂಟ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ತೀನಿ. ಅದನ್ನ ಬಿಟ್ಟು ಈ ಥರ ಸ್ಟೇಟ್ಮೆಂಟ್ ಕೊಡಬೇಡಿ, ನನ್ನಿಂದ ಸಹಿಸೋಕ್ಕಾಗಲ್ಲ. ಕ್ಷಮಿಸಿ ಸರ್, ನನ್ನಿಂದ ತೆಪ್ಪಾಯ್ತು. ನಾನು ಅನಿಕಾ ಇದ್ರಾಗ ಹೇಳ್ತಿರ್ಲಿಲ್ಲ. ಆದ್ರೆ ಅರ್ಥ ಆಗುತ್ತೆ ಕಮಲಿ ಅವರೇ. ಎಷ್ಟೋ ಸಲ ನಮ್ಮ ಮನಸ್ಸಲ್ಲಿರೋ ನಿಜಾನ ಹೇಗೆ ಹೇಳ್ಕೊಳ್ಳೋದು ಅಂತ ಮುಜುಗರ ಆಗುತ್ತೆ ನಮಗೆ. ಆದರೆ ಇಂಥ ಪರಿಸ್ಥಿತಿಗಳು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆದರೆ ಇವತ್ತು ನೋಡಿ, ನಿಮ್ಮ ಮನಸ್ಸಲ್ಲಿರೋ ನಿಜ ಎಷ್ಟು ಸಲೀಸಾಗಿ ಆಚೆ ಬಂತು. ದಟ್ಸ್ ಓಕೆ. ಸರ್, ಕಮಲಿ ಅವರೇ, ನಿಮಗೆ ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಗೊತ್ತಾಗಿದ್ದು ಕಾರಲ್ಲೇ. ನಾನು ನಿಮಗೆ ಹೇಳಬೇಕು ಅಂತ ಮನಸ್ಸಲ್ಲಿ ಬಚ್ಚಿಟ್ಟಿರೋ ಆ ಒಂದು ವಾಕ್ಯನ ಹೇಳೋಕೆ ತುಂಬಾನೇ ಭಯ ಆಗ್ತಿದೆ. ಯಾಕಂದ್ರೆ ನೀವು ಇಲ್ಲಿಲ್ಲ ಅಂತಂದ್ರು ನನ್ನ ಜೊತೆಲೇ ಇರೋ ಹಾಗೆ ಅನ್ನಿಸ್ತಿದೆ ಕಮಲಿ ಅವರೇ. ಆದರೂ ಧೈರ್ಯ ಮಾಡಿ ಹೇಳ್ತಿದ್ದೀನಿ, ಐ ಲವ್ ಯು ಕಮಲಿ ಅವರೇ. ನಮ್ಮಿಬ್ರ ಮಧ್ಯೆ ಇದ್ದ ಆ ಫೀಲಿಂಗ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇಲ್ಲೇ ಶುರು ಆಗಿದ್ದು, ಮುಗಿಯೋದಾದ್ರೆ ಎಲ್ಲ ಇಲ್ಲೇ ಮುಗ್ದೋಗ್ಲಿ ಕಮಲಿ ಅವರೇ. ಹೇಳಿ ಹೇಳಿ, ಡೂ ಯು ಲವ್ ಮೀ? ಇನ್ನೂ ಕಾಲ ಮಿಂಚಿಲ್ಲ ಕಮಲಿ ಅವರೇ. ನಾಳೆ ಎಂಗೇಜ್ಮೆಂಟ್ ಬೇಡ ಅಂತಂದ್ರೆ ಒಂದೇ ಒಂದು ಮೆಸೇಜ್ ಮಾಡಿ. ನಾವೆಲ್ಲ ಕಿವಿ ಮುಚ್ಕೋಬೇಕಾ ಕಮಲಿ?
ಹಲೋ ಕಮಲಿ ಅವರೇ, ನಿಮ್ಮ ಹತ್ರ 5 ನಿಮಿಷ ಮಾತಾಡಬೇಕಿತ್ತು. ಫ್ರೀ ಇದ್ದೀರಾ? ಈಗ ಹೊಸಿ ಸಮಾಧಾನ ಆಯ್ತು ಸರ್. ಎಲ್ಲಿ ನೀವು ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿದ್ದೀರೇನೋ ಅಂತ ಅನ್ಕೊಂಡಿದ್ದೆ. ಹೇಳಿ ಸರ್. ಕಮಲಿ ಅವರೇ, ನೀವು ಹಲೋ ಸರ್, ನಾನು ಭವ್ಯ. ಇನ್ಮೇಲೆ ನಿಮ್ನ ಭಾವ ಅಂತ ಕರಿಬೇಕಾ ಅಥವಾ ಸರ್ ಅಂತ ಕರಿಬೇಕಾ? ಹಲೋ, ನಮಸ್ಕಾರ ಸರ್. ನಾವೆಲ್ಲರೂ ಛತ್ರಕ್ಕೆ ಬಂದಿದೀವಿ. ಇಲ್ಲೇ ಮಾತಾಡ್ಬೋದಲ್ವಾ? ಓ, ನಿಮ್ಮವ್ರ ಹತ್ರ ಮಾತಾಡದೆ ಇರಕ್ಕಾಗ್ತಿಲ್ವಾ? ಲವ್ ಅಂದ್ರೆ ಹಂಗೆ ಕಣಮ್ಮಿ. ನೋಡಿ, ಕಮಲಿ ಅವ್ರ ಹತ್ರ ಕೊಡಿ, ನಾನು ಮಾತಾಡ್ಬೇಕು ಅವ್ರ ಹತ್ರ. ಇರಿ ಸರ್, 1 ನಿಮಿಷ ಕೊಡ್ತೀನಿ. ಏ ಭವ್ಯ, ಕೊಡಮ್ಮಿ. ಹಲೋ ನೋಡಿ, ಕಮಲಿ ಅವ್ರಿಗೆ ಕೊಡಿ ಅಂತ ಹೇಳಿದ್ನಲ್ಲ. ಸರ್, ನಾನು ಕಂಬ್ಲಿನೇ ಮಾತಾಡ್ತೀವ್ನಿ. ಏನ್ ಈಸ ಹೇಳಿ ಸರ್. ರಿಷಿ ಸರ್ ತವ ಮಾತಾಡ್ಬೇಕಿತ್ತು. ಏನ್ ಮಾಡೋದು? ಇವ್ರು ಯಾರು ಫೋನ್ ನನ್ನ ಕೈ ಕೊಡ್ತಾನೆ ಇಲ್ವಲ್ಲ. ಅಣ್ಣಯ್ಯ, ಇನ್ನೇನ್ ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ಅಷ್ಟ್ರೊಳಗೆ ನಾವು ಛತ್ರದೊಳಗೆ ಕಾಲಿಡ್ಬೇಕು. ನಿನ್ ಕಂಬ್ಲಿ ಜೊತೆ ಆಮೇಲೆ ಮಾತಾಡು, ಓಕೆನಾ? ರಚನಾ, ನಾನು ಕಮಲಿ ಅವ್ರ ಹತ್ರ ಮಾತಾಡಬೇಕು, ಪ್ಲೀಸ್. ಸಾರಿ ಅಣ್ಣ, ಬಾಯ್. ಬಾ. ಗುರುಗಳೇ, ಇವತ್ತು ನನ್ನ ಕಂದಮ್ಮನ ನಿಶ್ಚಿತಾರ್ಥ ನಡೀತೈತೆ. ಅವಳು ಯಾವ ಮನೆಗೆ ಹೋಗಬಾರ್ದು ಅಂತ ನಾನು ಏಟೆಲ್ಲ ಪ್ರಯತ್ನ ಪಟ್ರೋ ಅದೇ ಮನೆಗೆ ಹೋಗಿ ಸೇರ್ಕತಾವಳೆ. ಅವಳ ಅಜ್ಜಿ, ಅವಳ ಅಪ್ಪನ ಪ್ರೀತಿ ಅವಳಿಗೆ ಸಿಗ್ತೈತೆ. ಆ ಮನೆಗೆ ಹೋದ್ರೆ ಏನೆಲ್ಲ ತೊಂದರೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ನೋ ಅದ್ಯಾವುದು ನಡೀಲಿಲ್ಲ ಗುರುಗಳೇ. ಈಗ ಋಷಿಯಪ್ಪ ಅವ್ರ ಕುಟೆ ಅವಳ ನಿಶ್ಚಿತಾರ್ಥ ಆಯ್ತೈತೆ. ತಾಯಿಯಾಗಿ ನನಗೆ ಸಾನೆ ಸಂತೋಷ ಆಗೈತೆ ಗುರುಗಳೇ. ನಾನು ಒಂದು ತೀರ್ಮಾನ ಮಾಡಿವ್ನಿ ಗುರುಗಳೇ. ನಿಶ್ಚಿತಾರ್ಥ ಕಾರ್ಯ ಮುಗಿದ್ಮ್ಯಾಕೆ ಅತ್ತೆ ಮೋರ್ತವ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಹೌದು ಗುರುಗಳೇ, ಕಮಲಿ ದಿಟ್ಟವಾಗ್ಲೂ ಮಹಾಜನ ಕುಟುಂಬಕ್ಕೆ ಸೇರ್ಬೇಕಾದಳು. ಅವಳು ದಿಟ್ಟವಾಗ್ಲೂ ನಿಮ್ಮ ಮಗಳಯ್ಯ ಅಂತವ ಅತ್ತೆ ಹೊರ್ತವ ಹೇಳ್ಬಿಡ್ತೀನಿ. ತುಂಬಿದ ಮಂಟಪದಾಗೆ ಎಲ್ರಿಗೂ ದಿಟ್ಟ ಗೊತ್ತಾಗ್ಲಿ. 8 ದಿವಸ ನಮ್ಮ ಕಮಲಿ ಮ್ಯಾಕ್ ಕೆಂಗಣ್ ಕಾರ್ದವ್ರೆಲ್ಲವ ಶಾಂತವಾಗಿ ಹೋಯ್ತಾರೆ. ಅದೂರ ಗುರುಗಳೇ, ಇದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಬೇಕು ಗುರುಗಳೇ. ಆಶೀರ್ವಾದ ಮಾಡಿ. ನನ್ನ ಕೈಗಳು ಕಟ್ಟಾಕಿದೆ ಕಣಮ್ಮ ಗೌರಿ. ಎಲ್ಲಾನು ನಾವು ಅನ್ಕೊಂಡು ಹಾಗೆ ನಡೆಯಲ್ಲ. ನೀನಿಷ್ಟು ಸಂತೋಷ ಮತ್ತೆ ಭರವಸೆಯಿಂದ ಈ ನಿಶ್ಚಿತಾರ್ಥದ ಬಗ್ಗೆ ಹೇಳಿದ್ಯಾ. ಆದರೆ ಅವನ ಆಟ ಏನಿದೆಯೋ ಅದನ್ನೇ ನಾವು ಆಡಬೇಕಾಗತ್ತೆ. ಪ್ರಯತ್ನ ಮಾಡೋಣ. ಆದರೆ ಅವನೇನು ಕೊಡ್ತಾನೋ ಅದನ್ನೇ ಸ್ವೀಕರಿಸೋಣ. ಗುರುಗಳೇ, ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಮ್ಮ ಗೌರಿ.
ಎಂಗೇಜ್ಮೆಂಟ್ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನಮ್ಮ ಮನೇಲಿ ಇದು ಮೊದಲನೇ ಫಂಕ್ಷನ್ ಅಲ್ವಾ? ನಿಮ್ಮ ಮೊಮ್ಮಗಳು ತುಂಬಾ ಅದೃಷ್ಟ ಮಾಡಿದ್ದಾಳೆ. ಒಂದು ನಿಮಿಷ. ನಮಸ್ತೆ. ಸದ್ಯ ಬಂದ್ರಲ್ಲ, ನೀವು ಬರ್ಲಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವು ಬರ್ದೇ ಇದ್ದಿದ್ರೆ ಈ ಎಂಗೇಜ್ಮೆಂಟ್ ನಡೀತಾನೆ ಇರಲಿಲ್ಲ. ಕಮಲಿ ಒಳಗಡೆ ರೂಮಲ್ಲಿದ್ದಾಳೆ, ಹೋಗಿ ಮಾತಾಡ್ಸಿ. ಇವತ್ತು ಎಲ್ಲ ಹೇಳ್ಬಿಡ್ಬೇಕು. ನಾನು ಕಮ್ಲಿ ನೋವು ಅನ್ಭವಿಸ್ತಿರೋದು ಸಾಕು. ಅವಳಯ್ಯ ಈ ಮನೆ ದಿಟ್ಟವಾದ ಮೊಮ್ಮಗಳು ಅನ್ನೋದು ಅವಳಿಗೂ ಇವತ್ತು ತಿಳಿತದೆ. ಆಮ್ಯಾಕೆ ಯಾವುದೇ ಸಮಸ್ಯೆ ಇರಕ್ಕಿಲ್ಲ. ಕೆಂಪ, ಚೆನ್ನಾಗಿದ್ದೀನಪ್ಪ. ಹಾಂ, ಸಂದಕವನಜ್ಜಿ, ಈಟೊಂದು ಅಲಂಕಾರವ ನಾನು ಪಿಕ್ಚರ್ನಾಗ ನೋಡಿದ್ದು. ದಿಟ್ಟವಾಗಿ ಇದೆ ಮೊದಲು ನೋಡ್ತಾ ಇರೋದು. ಭಾಳ ಖುಷಿ ಆಯ್ತಾ ಇದೆ. ಸಂತೋಷ ಕಣಪ್ಪ. ಹೋಗಿ ಮಾತಾಡ್ಸಿ. ಕೆಂಪ, ಸರೋಜಕ್ಕ ಎಲ್ಲಿ? ಅಗೋ ಅಲ್ಲವ್ರೆ. ಸರೋಜಕ್ಕ, ಕಮಲಿ ಒಳಗ್ ಕೋಣೆಗಳಂತೆ, ಹೋಗಿ ಮಾತಾಡ್ಸ್ಕೊಂಡ್ ಬಾ. ಸರಿ ಸರ್ಸ. ಕೆಂಪ, ಬಾರ್ಲ, ನಾವು ಹೋಗಿ ಅಲ್ಲಿ ಕುಂತ್ಕೊಳ್ಳೋಣ. ಸರೋಜಕ್ಕ ಹೋಗಿ ಬರ್ಲಿ. ಸರಿ ಬಾ. ಕಮಲಿ, ಅವ್ವ,
ನಾವ್ ಇದನ್ನ ಕೊಟ್ಟು ಬರ್ತೀವಿ, ನೀವೆಲ್ಲರೂ ಅಲ್ಲಿ ಕುಂತೀರಿ. ರಚನಾ, ಅಲ್ಲೂ ಕೊಟ್ಬರು ಮಬ್ಬ. ಅಣ್ಣ ಇನ್ನೂ ಬರ್ಲಿಲ್ವಲ್ಲ? ಅಯ್ಯೋ, ಎಲ್ಲೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು ರಚನಾ. ಇಷ್ಟೊತ್ತಲ್ಲಿ ಟ್ರಾಫಿಕ್ಕಾ? ಅದು ಅಲ್ಲದೆ ಅವ್ರು ಬರೋ ರೋಡಲ್ಲಿ ಟ್ರಾಫಿಕ್ಕೇ ಇರಲ್ಲ. ಸರಿ, ಕಾಯು ಮಾತಾಡಿ. ಅಣ್ಣ ಒಬ್ಬನೇ ಬರ್ತಿದ್ದಾನೆ ಅಂದರೆ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರ್ತಿದ್ದೆ. ಆದರೆ ಆದ್ರೆ ಅಣ್ಣನ ಅನಿಕಾ ಕರ್ಕೊಂಬರ್ತಿದ್ದಾಳೆ. ಅವಳೇನಾದ್ರೂ ಯಾವುದಕ್ಕೂ ಇನ್ನೊಂದ್ಸರಿ ಫೋನ್ ಟ್ರೈ ಮಾಡ್ಲಾ ನಿಂಗೆ? ರಚನಾ, ಒಂದ್ ಕಿತ ಮಾಡಿ ನೋಡು. ಹೆಂಗಿದ್ರು ಅನಿಷ್ಟಾನೆ ಕಾರ್ ಓಡಿಸ್ತಾ ಇರ್ತಾಳೆ. ರಿಸಿ ಸರ್ ಫೋನ್ಗೆ ಟ್ರೈ ಮಾಡು. ಇಲ್ಲ ನಿಂಗೆ ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ರಚನಾ, ನೀನ್ ಟೆನ್ಷನ್ ತಕ್ಕಬೇಡ, ಅಲ್ಲೇನು ಆಗಿರಕ್ಕಿಲ್ಲ. ಪಾಪ ಅವಾಗಲೇ ಕಮ್ಲಿ ಕಾಲ್ ಮಾಡ್ತೀನಿ ಅಂತ ಕೇಳಿದ್ಲು. ಕೊಟ್ಟಿದ್ರೆ ಕಾಲ್ ಕನೆಕ್ಟ್ ಆಗ್ತಿತ್ತೋ ಏನೋ. ಛೇ, ನಾನೇ ತಪ್ಪು ಮಾಡಿದೆ. ಅಯ್ಯೋ, ನೀನ್ ಸುಮ್ಕೆ ಗಾಬರಿ ಆಗಿದ್ಯಾ ಕಣಮಿ. ಇದಕ್ಕೆ ಸೈಕಾಲಜಿಲಿ ಏನಂತಾರೆ ಗೊತ್ತಾ? ಏನಂತಾರೆ? ನಂಗೂ ಗೊತ್ತಿಲ್ಲ, ಅದಕ್ಕೆ ನಿನ್ ಕೇಳ್ದೆ. ನಿಂಗೆ ಅಯ್ಯೋ, ಚಿಲ್ ಬೇಬಿ, ಚಿಲ್. ಆಟನ್ ಗಾಬರಿ ಎಲ್ಲ ಮಾಡ್ಕೋಬೇಡ. ಅನಿಷ್ಟ ಜೊತೆಗೆ ಅವಳೆ ತಾನೆ, ಅವಳು ಕರ್ಕೊಂಡ್ ಬಂದೇ ಬರ್ತಾಳೆ. ಅದು ಅಲ್ದೆ ನಂಗೆ ರಿಸಿ ಸರ್ ಮ್ಯಾಕ್ ಸ್ಯಾನೆ ನಂಬಿಕೆ ಐತೆ. ಅವ್ರ ತಾವ್ ಇವಳು ಜಬರ್ದಸ್ತಿ ಎಲ್ಲ ನಡಿಯಕ್ಕೆ ಇಲ್ಲ. ನೀನೇನ ಯೋಚನೆ ಮಾಡ್ಬೇಡ, ನೋಡ್ತಾ ಇರು, ಇನ್ನೇನ್ ಬಂದೇ ಬಿಡ್ತಾರೆ. ನಾನೇನೋ ಧೈರ್ಯವಾಗಿ ಹೇಳ್ಬಿಟ್ಟೆ, ಆದ್ರೆ ಮನ್ಸೊಳಗ್ ನಂಗೂ ದಿಗ್ಲೈತೆ. ಮಾರವ್ವ, ರಿಸಿ ಸರ್ಗೆ ಏನು ಆಗ್ದಂಗೆ ಜೋಪಾನ್ವಾಗಿ ಮಂಟಪಕ್ಕೆ ಕರ್ಕೊಂಡ್ ಬಾರವ್ವ. ಅವ್ರ ಇನ್ನ ಬಂದಿಲ್ಲ ಅಂತ ಕಮ್ಲಿಗ್ ಗೊತ್ತಾದ್ರೆ ಅವಳು ಸುಮ್ಕೆ ಟೆನ್ಷನ್ ಮಾಡ್ಕೊತಾಳೆ. ನೀನೇ ಕಾಪಾಡ್ಬೇಕವ್ವ.